5 ತಾಲೂಕಿನ ರೈತರಿಗೆ ಹೈನುಗಾರಿಕೆ ಜೀವನೋಪಾಯವಾಗಿದೆ. ಇದರಿಂದ ಬದುಕು ಕಟ್ಟಿಕೊಂಡಿದ್ದಾರೆ. ಶಿರಾ, ಪಾವಗಡ, ಮಧುಗಿರಿ ಭಾಗದಲ್ಲಿ ಮಳೆ ಇಲ್ಲದೆ ಬೆಳೆ ಇಲ್ಲದೆ ಜನರು ವಲಸೆ ಹೋಗುತ್ತಿದ್ದಾರೆ. ಅವರನ್ನೆಲ್ಲ ತಡೆಯಬೇಕಾದರೆ ಹೈನುಗಾರಿಕೆ ಎಂಬ ಉದ್ಯಮವನ್ನ ಬಲಪಡಿಸಬೇಕು ಎಂದು ತುಮೂಲ್ ನಿರ್ದೇಶಕ SR ಗೌಡ ಶಿರಾದಲ್ಲಿ ತಿಳಿಸಿದರು. ಶಿರಾ ನಗರದ ನಂದಿನಿ ಕ್ಷೀರಭವನದಲ್ಲಿ ಆಯೋಜಿಸಿದ್ದ ಕೃತಕ ಗರ್ಭಧಾರಣೆ ಕಾರ್ಯಕರ್ತರಿಗೆ ತರಬೇತಿ ಹಾಗೂ ರಾಸುಗಳ ಮರಣ ಫಲಾನುಭವಿಗಳಿಗೆ ತುಮೂಲ್ ನಿರ್ದೇಶಕ SR ಗೌಡ 40 ಲಕ್ಷ ರೂಪಾಯಿಗಳ ಚೆಕ್ ವಿತರಣೆ ಮಾಡಿ ಮಾತನಾಡಿದರು. ಈ ವೇಳೆ ಸಂಪನ್ಮೂಲ ವ್ಯಕ್ತಿ ಅಪಾರ ನಿರ್ದೇಶಕ ಡಾಕ್ಟರ್ ರಾಘವನ್ ಸೇರಿದಂತೆ ಹಲವಾರು ಕೃತಕ ಗರ್ಭಧಾರಣಾ ಕಾರ್ಯಕರ್ತರು, ಶಿರಾ ತಾಲೂಕು ಹಾಲು ಉತ್ಪಾದಕರ ಸಂಘದ ಕಾರ್ಯದರ್ಶಿಗಳು, ಸದಸ್ಯರು ಉಪಸ್ಥಿತರಿದ್ದರು. ತುಮಕೂರು ಹಾಲು ಒಕ್ಕೂಟದ ಶೇಖರಣಾ ಮತ್ತು ಚಂದ್ರಶೇಖರ್ ಕೇತೋಲಿ ಸರ್ ಅವರು ಗಿರೀಶ್ ಸರ್ ಪಾವಗಡ, ಶಿರಾ ಮತ್ತೆ ಬೇರೆ ತಾಲೂಕುಗಳ ಎಲ್ಲಾ ತಾಲೂಕುಗಳಿಂದಲೂ ಸಹ ಕೃತಕ ಗರ್ಭಧಾರಣ ಕಾರ್ಯಕರ್ತರು ಕಾರ್ಯಕ್ರಮಕ್ಕೆ ಬಂದಿದ್ದೀರಾ. ಎಲ್ರಿಗೂ ಸಹ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಹಸುಗಳು ಕರು ಹಾಕಿರೆ ಸುಮಾರು ಏನಿಲ್ಲ ಅಂದ್ರೂ ಕೂಡ ನಾವ್ ಇನ್ನೊಂದ 5 ಲಕ್ಷ ಹಾಲು ಜಾಸ್ತಿ ಆಗೋದಿಕ್ ಸಾಧ್ಯ. ಈ ಒಂದು ಮೂಲಭೂತವಾಗಿ ಏನೇನ್ ಆಗ್ಬೇಕು ಎಂಬ ಒಂದು ವಿಚಾರಗಳ ಬಗ್ಗೆ ನಮ್ಮ ಎಲ್ಲ ಎ ವರ್ಕರ್ಗಳು ಕೂಡ ತಿಳ್ಕೋಬೇಕಾಗ್ತದೆ. ಈಗ ತಮ್ಮ ವ್ಯಾಪ್ತಿನಲ್ಲಿ ಇರ್ತಕ್ಕಂತ ಏನು ಆ ಬಡು ರಾಸುಗಳನ್ನ ಪತ್ತೆ ಹಚ್ಚಿ ಅವುಗಳಿಗೆ ಟ್ರೀಟ್ಮೆಂಟ್ ಗಳನ್ನ ಕೊಡಿಸ್ತಕ್ಕಂಥದ್ಕೆ ಅದನ್ನ ನಮ್ಮ ಡಾಕ್ಟರ್ಗೆ ತಿಳಿಸ್ತಕ್ಕಂಥದ್ದು, ಮತ್ತೆ ಆ ರೈತನಿಗೆ ಅದನ್ನ ತಿಳಿಸ್ತಕ್ಕಂಥ ಆ ರೈತ ಮೂಲಭೂತವಾಗಿ ಒಂದ್ 3 ಸರಿ ಏನಾದ್ರೂ ಕೂಡ ಅದು ಇನ್ಸಮಿನೇಷನ್ ತಗೊಂಡ್ಲಿಲ್ಲ ಅಂದ ತಕ್ಷಣ ಅವನ್ ಯಾವ್ದೋ ಕಸಾಯಿಖಾನಿಗೆ ಮಾರಾಟ ಮಾಡ್ತಕ್ಕಂಥದ್ದು ನಾನು ನೋಡಿ, ಮತ್ತೆ ಇನ್ನೆಲ್ಲ ಒಂದ್ ಕಡೆ ಬ್ಯಾರೆ ಯಾರಿಗೋ ಕೊಟ್ಬಿಡ್ತಕ್ಕಂಥದ್ದನ್ನ ನಾವು ನೋಡ್ತಾ ಇದ್ವಿ. ಅದಾಗ್ಬಾರ್ದು. ಆ ಹಸುನೇ ಕೂಡ ಒಂದ್ ಫಲದರ್ಶ ಅಂತ ಮಟ್ಟಕ್ಕೆ ಮಾಡಿದಾಗ ಮಾತ್ರ ಆ ರೈತನಿಗೂ ಕೂಡ ಒಂದ್ ರೀತಿ ಇರ್ತಕ್ಕಂಥದ್ರಲ್ಲಿ ಸಿಗದಲೇ ಇರ್ತಕ್ಕಂಥ ರೈತರುಗಳು ಇವತ್ತು ಆ ಹಸುಗಳನ್ನ ಮಾರಾಟ ಮಾಡ್ತಕ್ಕಂಥದ್ದನ್ನ ನಾವು ನೋಡಿ. ಈಗ ನಮ್ಮಲ್ಲಿ ಎಷ್ಟೋ ಬಾರ್ಡರ್ ಏರಿಯಾದಾಗೆ ಇವತ್ತು ನಮ್ಮಲ್ಲಿ ಯಾರು ಕೂಡ ಬಂದು ನಮ್ಗೆ ಇದನ್ನ ಆಗ್ತಾ ಇಲ್ಲ ಅಂತ ಒಂದು ಒತ್ತಡವನ್ನ ಹಾಕ್ತಾರೆ. ಈಗಾಗ್ಲೇ ನಾವು ಅಂತವನ್ನೆಲ್ಲವೂ ಕೂಡ ಪತ್ತೆ ಹಚ್ಚಿ ಆ ಒಂದು ಏನು ಆ ಕೇಂದ್ರಗಳಿಗೆ ಆ ಒಬ್ಬೊಬ್ಬ ನಮ್ಮ ಎ ವರ್ಕರ್ಗಳನ್ನ ನಿಯೋಜಿಸಿ ಮತ್ತೆ ಆ ಡೈರಿ ಜೊತೆ ಅವ್ರ ಒಡನಾಟವನ್ನ ಕಲ್ಪಿಸಿ ಮತ್ತೆ ಆ ಕೇಂದ್ರದಲ್ಲೂ ಕೂಡ ಅವ್ರಿಗೆ ಆ ಇನ್ಸಮಿನೇಷನ್ ಮಾಡ್ತಕ್ಕಂತ ನಿಟ್ಟಿನಲ್ಲಿ ಇವತ್ತು ಕಾರ್ಯಪ್ರವೃತ್ತರಾಗಿದ್ದೀವಿ. ಇದನ್ನ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಇವತ್ತು ನಮಗೆ ಜೀವನಕ್ಕೆ ಆಸರೆ ಆಗಿರ್ತಕ್ಕಂಥದ್ದು ಈ 5 ತಾಲೂಕುಗಳಿಗೆ ಇವತ್ತು ಹೈನುಗಾರಿಕೆಯಿಂದ ಇವತ್ತು ಎಷ್ಟೋ ಕುಟುಂಬಗಳು ಇವತ್ತು ನೆಮ್ಮದಿಯಿಂದ ಇವತ್ತು ಜೀವನ ಮಾಡ್ತಾ ಇದ್ದಾರೆ. ಎಷ್ಟೋ ಕುಟುಂಬಗಳು ಇವತ್ತು ವಲಸೆ ಹೋಗ್ದಲೆ ಇವತ್ತು ಗ್ರಾಮದಲ್ಲೇ ಇದ್ದು ಜೀವನ ಮಾಡ್ತೀವಿ ಎಂಬ ಒಂದು ಶಕ್ತಿಯನ್ನ